ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ ಚೆನ್ನಮ್ಮ ನಿಧನರಾಗಿದ್ದಾರೆ. ಹಾಗೆ ಅವರ ಅಂತ್ಯಕ್ರಿಯೆ ಏನು ಹರದನಹಳ್ಳಿಯಲ್ಲಿ ನಡೀತಾ ಇದೆ. ಈಗ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳಕ್ಕೆ ಏನು ವಾಸ್ತು ನೋಡುವಂತಹ ವ್ಯಕ್ತಿ ಕೂಡ ಬಂದಿದ್ದಾರೆ. ಅವರ ಪರಿಚಯ ಮಾಡ್ಕೊಳ್ಳೋಣ. ಹಾಗೆ ಏನು ಎಲ್ಲ ಸಲಹೆ ಸೂಚನೆ ನೀಡಿದ್ದಾರೆ. ಸರ್, ತಮ್ಮ ಹೆಸರು ಮತ್ತು? ನಮ್ಮ ಹೆಸರು ಹರಿಪ್ರಸಾದ್ ಸರ್. ಹರಿಪ್ರಸಾದ್, ಬ್ಯಾಂಗ್ಳೂರು. ಸರ್, ಈಗ ಬಂದಿದ್ರಿ, ಸಾಕಷ್ಟು ದೇವೇಗೌಡರ ಕುಟುಂಬ ಅಂದ್ರೆ ಸಾಕಷ್ಟು ದೈವ ಭಕ್ತಿ ಇರೋ ರೇವಣ್ಣ ಅಂದ್ರೆ ಅದಕ್ಕಿಂತ ಇನ್ನೂ ಹೆಚ್ಚು. ಏನೆಲ್ಲ ಸಲಹೆ ನೀಡಿದ್ರಿ? ಇಲ್ಲಿ ಯಾವ ತರ? ಏನಿಲ್ಲ ಸರ್, ಆ ತಾಯಿಯವರು ಆ ಸಮಾಧಿ ಎಲ್ಲಿರಬೇಕಿತ್ತು, ಅದಕ್ಕೆ ಎ ಸೈಡಲ್ಲಿ ಓಪನ್ ಪ್ಲೇಸ್ ಜಾಸ್ತಿ ಬರಬೇಕು, ಎ ಸೈಡ್ ಕಮ್ಮಿ ಇರಬೇಕಂದು ಡೈರೆಕ್ಷನ್ ಕೊಟ್ಟೈತೆ ಅಷ್ಟೇ. VIP ಎ ಸೈಡ್ ಇರಬೇಕಿತ್ತು, ಭಾರ ಎ ಸೈಡ್ ಇರಬೇಕಿತ್ತು, ಭಾರ ಪಶ್ಚಿಮದಲ್ಲಿರಬೇಕು, ಭಾರ ದಕ್ಷಿಣದಲ್ಲಿರಬೇಕು, ಭಾರ ಕಡಿಮೆ ಅಂದರೆ ಪೂರ್ವದಲ್ಲಿ ಕಡಿಮೆ ಇರಬೇಕಿತ್ತು, ಉತ್ತರದಲ್ಲಿ ಕಡಿಮೆ ಆ ಥರ ಅಡ್ವೈಸ್ ಮಾಡಿತ್ತು ಅಷ್ಟೇ. ರೈಟ್ ಸರ್? ಓಕೆ. ಈಗ ಅಂದರೆ ವಾಸ್ತು ಪ್ರಕಾರವಾಗಿ ಯಾವ ಥರ ವಿಧಿವಿಧಾನ ಆಗಬೇಕು ಅದಕ್ಕೆ. ಹೌದು ಸರ್. ರೈಟ್ ಸರ್. ನಾವೆಲ್ಲಿಂದ ಬಂದಿರೋದು? ನಾವಿರೋದು ಬೆಂಗಳೂರು ಸರ್. ಈಗ ಏನು ವಾಸ್ತು ತಜ್ಞರಾದ ಹರಿಪ್ರಸಾದ್ ಅವರು ಕೂಡ ಚೆನ್ನಮ್ಮ ಅಂತ್ಯಕ್ರಿಯೆಗೆ ನಡೆಯುವಂಥ ಸ್ಥಳಕ್ಕೆ ಬಂದು ಯಾವ ಭಾಗದಲ್ಲಿ ಅಂದರೆ ಪಶ್ಚಿಮ ಭಾಗದಲ್ಲಿ ಯಾವ ರೀತಿ ಇರಬೇಕು, 4 ದಿಕ್ಕುಗಳಲ್ಲೂ ಯಾವ ರೀತಿ ಕೂಡಿ ಬರಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ರೇವಣ್ಣ ಅವರಿಗೆ ಸಲಹೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರವರ ಚೆನ್ನಮ್ಮ ನಿಧನರಾಗಿದ್ದಾರೆ. ಹಾಗೆ ಅವರ ಅಂತ್ಯಕ್ರಿಯೆ ಏನು ಹರದನಹಳ್ಳಿಯಲ್ಲಿ ನಡೀತಾ ಇದೆ. ಈಗ ಅಂತ್ಯಕ್ರಿಯೆ ನಡೆಯುವಂಥ ಸ್ಥಳಕ್ಕೆ ಏನು ವಾಸ್ತು ನೋಡುವಂತಹ ವ್ಯಕ್ತಿ ಕೂಡ ಬಂದಿದ್ದಾರೆ. ಅವರ ಪರಿಚಯ ಮಾಡ್ಕೊಳ್ಳೋಣ. ಹಾಗೆ ಏನು ಎಲ್ಲ ಸಲಹೆ ಸೂಚನೆ ನೀಡಿದ್ದಾರೆ. ಸರ್, ತಮ್ಮ ಹೆಸರು ಮತ್ತು? ನಮ್ಮ ಹೆಸರು ಹರಿಪ್ರಸಾದ್ ಸರ್. ಹರಿಪ್ರಸಾದ್, ಬ್ಯಾಂಗ್ಳೂರು. ಸರ್, ಈಗ ಬಂದಿದ್ರಿ, ಸಾಕಷ್ಟು ದೇವೇಗೌಡರ ಕುಟುಂಬ ಅಂದ್ರೆ ಸಾಕಷ್ಟು ದೈವ ಭಕ್ತಿ ಇರೋ ರೇವಣ್ಣ ಅಂದ್ರೆ ಅದಕ್ಕಿಂತ ಇನ್ನೂ ಹೆಚ್ಚು. ಏನೆಲ್ಲ ಸಲಹೆ ನೀಡಿದ್ರಿ? ಇಲ್ಲಿ ಯಾವ ಥರ? ಏನಿಲ್ಲ ಸರ್, ಆ ತಾಯಿಯವರು ಆ ಸಮಾಧಿ ಎಲ್ಲಿರಬೇಕಿತ್ತು, ಅದಕ್ಕೆ ಎ ಸೈಡಲ್ಲಿ ಓಪನ್ ಪ್ಲೇಸ್ ಜಾಸ್ತಿ ಬರಬೇಕು, ಎ ಸೈಡ್ ಕಮ್ಮಿ ಇರಬೇಕಂದು ಡೈರೆಕ್ಷನ್ ಕೊಟ್ಟೈತೆ ಅಷ್ಟೇ. VIP ಎ ಸೈಡ್ ಇರಬೇಕಿತ್ತು, ಭಾರ ಎ ಸೈಡ್ ಇರಬೇಕಿತ್ತು, ಭಾರ ಪಶ್ಚಿಮದಲ್ಲಿರಬೇಕು, ಭಾರ ದಕ್ಷಿಣದಲ್ಲಿರಬೇಕು, ಭಾರ ಕಡಿಮೆ ಅಂದರೆ ಪೂರ್ವದಲ್ಲಿ ಕಡಿಮೆ ಇರಬೇಕಿತ್ತು, ಉತ್ತರದಲ್ಲಿ ಕಡಿಮೆ ಆ ಥರ ಅಡ್ವೈಸ್ ಮಾಡಿತ್ತು ಅಷ್ಟೇ. ರೈಟ್ ಸರ್? ಓಕೆ. ಈಗ ಅಂದರೆ ವಾಸ್ತು ಪ್ರಕಾರವಾಗಿ ಯಾವ ಥರ ವಿಧಿವಿಧಾನ ಆಗಬೇಕು ಅದಕ್ಕೆ. ಹೌದು ಸರ್. ರೈಟ್ ಸರ್. ನಾವೆಲ್ಲಿಂದ ಬಂದಿರೋದು? ನಾವಿರೋದು ಬೆಂಗಳೂರು ಸರ್. ಈಗ ಏನು ವಾಸ್ತು ತಜ್ಞರಾದ ಹರಿಪ್ರಸಾದ್ ಅವರು ಕೂಡ ಚೆನ್ನಮ್ಮ ಅಂತ್ಯಕ್ರಿಯೆಗೆ ನಡೆಯುವಂಥ ಸ್ಥಳಕ್ಕೆ ಬಂದು ಯಾವ ಭಾಗದಲ್ಲಿ ಅಂದರೆ ಪಶ್ಚಿಮ ಭಾಗದಲ್ಲಿ ಯಾವ ರೀತಿ ಇರಬೇಕು, 4 ದಿಕ್ಕುಗಳಲ್ಲೂ ಯಾವ ರೀತಿ ಕೂಡಿ ಬರಬೇಕು ಅನ್ನುವಂಥ ವಿಚಾರಗಳನ್ನು ಕೂಡ ರೇವಣ್ಣ ಅವರಿಗೆ ಸಲಹೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.